ಯಾಕೆ ರೋಡ ಕಾಣ್ತಿಲ್ಲ ಗುರು. ಬೈಕ್ ಹಾಕೊಂಡವ್ರಿಲ್ಲಲ್ಲ, ನಾನೇನಾರ ಫಾಗ್ ಲೈಟ್ ಹಾಕಿದ್ದಿದ್ರೆ ಗುರುವೇ. ಓ ಇಲ್ಲೆಲ್ಲ ಸ್ಲೈಡ್ ಆಗಿದ್ಯಾ ಅಂತ, ಲ್ಯಾಂಡ್ ಸ್ಲೈಡ್ ಇಲ್ಲೂ ಆಗಿದ್ಯಾ. ಒಂದೊಂದು ಸೀನು ಹೆಂಗಿದೆ ಅಂದ್ರೆ ಮುತ್ತುಗಳಿದ್ದಂಗಿದಾವೆ. ಲೊಕೇಶನ್ಗಳೆಲ್ಲ ನೋಡ್ತಾ ಇದ್ರೆ ಹಂಗೆ ಆಟೋಮೆಟಿಕ್ ಆಗಿ ಹಾಡು ಬರ್ತಾ ಇರುತ್ತೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪವನ್ ಮಾತಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋಗೆ ಸ್ವಾಗತ. ಏನಪ್ಪ ಬೆಳಗ್ಗೆನೇ ಎದ್ದು ಹೋಗ್ತಿದ್ಯಾ ಅಂತ ಕೇಳಿದ್ರೆ, ಇಷ್ಟು ಬೆಳಗ್ಗೆನೇ ಎದ್ದು ಹೋಗ್ತಿದ್ದೀವಿ ಅಂತಂದರೆ ಟ್ರಿಪ್ ಕನ್ಫರ್ಮ್ ಅಂತ. ಸೊ ಹೌದು, ಒಂದು ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ. ಒಂದು 5 ಜನ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಏನು ಅಂತ ಹೇಳ್ಬಿಟ್ಟು ಮುಂದೆ ಹೇಳ್ತಾ ಹೋಗ್ತೀನಿ. ಈಗ ಟೈಮ್ ಬಂದ್ಬಿಟ್ಟು 3:30. ಎಲ್ಲರೂ 4 ಗಂಟೆಗೆ ನೆಲಮಂಗಲ ಟೋಲ್ ಹತ್ರ ಸಿಗೋಣ ಅಂತ ಹೇಳಿದ್ದಾರೆ. ಅದಕ್ಕೂ ಮುಂಚೆ ವಿಜಯ್ ಅಂತ ಒಬ್ಬ ನಮ್ಮ ಫ್ರೆಂಡ್ ಇದ್ದಾನೆ, ಅವನಿಗೆ ನಾನು ಗೊರಗುಂಟೆಪಾಳ್ಯ ಮೆಟ್ರೋ ಹತ್ರ ಸಿಗಬೇಕು. ಅಲ್ಲಿಂದ ಅವನು ನೆಲಮಂಗಲ ಟೋಲಿಗೆ ಹೋಗ್ತೀವಿ. ಇನ್ನು ಉಳಿದ 3 ಜನ ಅಲ್ಲಿಗೆ ಬಂದಿರ್ತಾರೆ. ನೈಟೆಲ್ಲ ನಿದ್ದೆನೇ ಮಾಡಿಲ್ಲ ಗುರು. ಒಂದು 12 ಗಂಟೆಗೆ ಮಲಗಿದ್ದೇನೋ, 2:30ಗೆ ಟಕ್ಕನಂಗೆ ಎದ್ದಿದ್ದು. ಎದ್ಬಿಟ್ಟು ಎಲ್ಲ ರೆಡಿಯಾಗಿ ಸ್ನಾನ ಮಾಡಿ ಈಗ ಹೊರಡ್ತಾ ಇದ್ದೀನಿ ನೋಡ್ರಿ. 3:30 ಆಯಿತು. ಆ್ಯಕ್ಚುಲಿ ಇನ್ನೂ ಅರ್ಧ ಗಂಟೆ ಮುಂಚೆನೇ ಇರಬೇಕಿತ್ತು. ನಾನು ಯಾವಾಗಲೂ ಲೇಟೇ ಟ್ರಿಪ್ಪಿಗೆ. ಯಾರು ಇವರಲ್ಲ ಅಣ್ಣ? ಈಗ 47 ಪಿಕ್ಚರ್ ಮಾಡಿದಾರಲ್ಲ ಉಗ್ರಗಾಮಿಗಳು, ಅವರೇ ಇವರು. ಸೊ ನಾವೀಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ, ಕಂಪ್ಲೀಟು ಒಂದು ಸೌತ್ ಇಂಡಿಯಾ ಕೋಸ್ಟಲ್ ರೈಡ್ ಹೋಗೋಣ ಅಂತ. ಅಂದರೆ ಈಗ ಫಸ್ಟ್ ಬಂದ್ಬಿಟ್ಟು ನಾವು ಮಂಗಳೂರು ಹೋಗ್ತಾ ಇದ್ದೀವಿ. ಮಂಗಳೂರಿಂದ ಕಂಪ್ಲೀಟ್ ಕೋಸ್ಟಲ್ ಏರಿಯಾದಲ್ಲೇ ಪಾಸ್ ಆಗಿ ಪಾಂಡಿಚೇರಿ ಅಲ್ಲಿವರೆಗೂ, ಆಮೇಲೆ ಅಲ್ಲಿಂದ ಟೈಮ್ ಉಳಿತು ಅಂದರೆ ಕಾಂಚೀಪುರಂ. ಸೊ ಕಂಪ್ಲೀಟ್ ಆ ಕೋಸ್ಟಲ್ ಏರಿಯಾದಲ್ಲೇ ರೈಡ್ ಮಾಡೋದು ಅಂತ ಅಂದ್ಕೊಂಡಿದ್ದೀವಿ. ಪ್ಲ್ಯಾನು ಹಂಗೆ ಮಾಡಿದ್ದೀವಿ. ಈ ಟ್ರಿಪ್ಪಿಗೆ ಹೆಸರು ಬಂದ್ಬಿಟ್ಟು ಸೌತ್ ಇಂಡಿಯಾ ಕೋಸ್ಟಲ್ ರೈಡ್. ಆ್ಯಕ್ಚುಲಿ ಇದೇ ಫಸ್ಟ್ ಟೈಮ್ ನಂದಿದು ತುಂಬ ಲಾಂಗ್ ಟ್ರಿಪ್ಪು. ನಾನು ಲಾಸ್ಟ್ ಲಾಂಗ್ ಹೋಗಿದ್ದಂದರೆ ಕನ್ಯಾಕುಮಾರಿ ನನ್ನ ಬೈಕಲ್ಲೇ. ನೀವು ನೋಡಿರ್ತೀರ, ನಾನು ಮತ್ತು ನಮ್ಮ ಮನು ಹೋಗಿರ್ತೀವಿ. ಸೊ ಅದು ಬಿಟ್ಟು ನೆಕ್ಸ್ಟ್ ಲಾಂಗ್ ಟ್ರಿಪ್ ಅಂದರೆ ಇದೇನೆ. ಅದು ಈ ಸಲ ಸೋಲೋ ಹೋಗ್ತಾ ಇದ್ದೀನಿ. ಲಾಸ್ಟ್ ಟೈಮು ಕನ್ಯಾಕುಮಾರಿಗೆ ನಮ್ಮ ಮನು ಎತ್ತಾಕೊಂಡು ಹೋಗಿದ್ದೆ. ನಾನವನಲ್ಲ. ಬಟ್ ಈ ಸಲ ಸೋಲೋ ಹೋಗ್ತಾ ಇದ್ದೀವಿ. ಮತ್ತು ಯಾವ್ಯಾವ ಬೈಕ್ ಬರ್ತಾ ಇದೆ ಅಂತ ನೋಡಿದ್ರೆ, ಒಂದು ಡಾಮಿನಾರು, ಒಂದು FZ 250, ಇನ್ನೊಂದು FZ 150. ಸೊ ಹಂಗೆ ನೋಡಿದ್ರೆ ರೈಡಿಂಗ್ ಪೋಸ್ಟರ್ ಇವ್ರದ್ದೆಲ್ಲರೂ ಚೆನ್ನಾಗಿದೆ, ನಂದೇ ಭಾಳ ವರ್ಸ್ಟ್ ಇದೆ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ ಪ್ಲೀಸ್. ನೋಡೋಣ ಫಸ್ಟ್ ಎಕ್ಸ್ಪೀರಿಯನ್ಸು ಹೆಂಗಿರುತ್ತೆ ಏನು ಅಂತ. ಫೈನಲಿ ಪೂಜೆ ನಡೀತಾ ಇದೆ. ಆ್ಯಕ್ಚುಲಿ ಇದು ಥರ ಚೆನ್ನಾಗಿರುತ್ತೆ ಪೂಜೆ ಮಾಡ್ಕೊಂಡು ಹೋಗೋದು. ಹೋಗಪ್ಪ ಆಟೋಪ ಹಾಕು. ಮಳೆ ಬರ್ತಿರೋ ಕಾರಣ ನಾವು ನಮ್ಮ ಕ್ಯಾಮರಾಗೆ ಕವರನ್ನು ಹಾಕಿದ್ದೇವೆ. ಇದು ಯಾವ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅಂತ ಗೊತ್ತಿಲ್ಲ, ಮುಂದೆ ನೋಡೋಣ. ಫೈನಲಿ ಸ್ಟಾರ್ಟ್ ಆಯ್ತಪ್ಪ ನಮ್ಮ ರೈಡು. 3 hours later. ಹೊಡೆದ್ರು ಓಕೆ, ಮೈಕ್ ಟೆಸ್ಟಿಂಗ್ ಹಬ್ಬ ವರ್ಕ್ ಆಗ್ತದೆ. ಓಕೆ, ಈಗ ಟೈಮ್ ಬಂದ್ಬಿಟ್ಟು 8:23. ಎಲ್ಲಿದ್ದೀವಿ ಅಂತ ಅಂದರೆ, ಯಾವುದೋ ಅನಾಗ ಗ್ರ್ಯಾಂಡ್ ಅಂತೇಳಿ ಒಂದು ಹೋಟೆಲು. ಸೊ ಇಲ್ಲೇ ತಿಂಡಿ ಮಾಡ್ಕೊಂಡ್ವಿ, ಚೆನ್ನಾಗಿತ್ತು. ಮತ್ತೀಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಲೊಕೇಶನ್ ಮಾತ್ರ ಭಾಳ ಚೆನ್ನಾಗಿದೆ. ಇಲ್ಲಿ ಫೋಟೋ ತೊಗೊಳಕ್ಕೆ ಒಂದು 4 ಫೋಟೋ ತಕ್ಕೊಂಡು ಹೊರಡ್ಬಿಟ್ವಿ. ಈಗ ಹೊರಡ್ತೀವಿ. ಓಕೆ ಹೊರಡೋಣ. ಇಲ್ಲಿಂದ ನೆಕ್ಸ್ಟ್ ಕೊಟ್ಟಿಗೆಹಾರ ಹಾಕೊಂಡಿದ್ದೀವಿ ಲೊಕೇಶನ್ನು. ಒಂದು 100 ಕಿಲೋಮೀಟರ್ ಏನೋ ಇದೆ. ಸೊ ಅಲ್ಲಿಂದ ನೆಕ್ಸ್ಟು ಸೂರ್ಯ ಟೆಂಪಲ್ ಅಂತ ಇದೆ, ಚಾರ್ಮುಡಿ ಘಾಟ್ ಹತ್ರ ಬರುತ್ತಂತೆ. ಸೊ ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಇನ್ನೊಂದು ಯಾವುದೇ ದೇವಸ್ಥಾನ ಇದೆ ಅಂತೆ, ಅದನ್ನ ಮುಗಿಸ್ಕೊಂಡು ಸೊ ನೆಕ್ಸ್ಟು ಮಂಗಳೂರು ಅನಿಸುತ್ತೆ. ನೋಡೋಣ
ಬಟ್ ಇವತ್ತು ಮಾತ್ರ ಬೆಳಗ್ಗೆ ಸರಿಯಾಗಿ ಹೊಡಿತು ಮಾತ್ರ ಮಳೆ. ಅಪ್ಪ 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 ಕ್ಯಾಮ್ರಾ ನೀವು ನೋಡಿರ್ತೀರಾ, ಆ ಫುಟೇಜ್ ಬಂದ್ಬಿಟ್ಟು ಎಲ್ಲ ಬ್ಲರ್ ಇರುತ್ತೆ. ಅದಕ್ಕೆ ನಾನು ಕವರ್ ಹಾಕಿದ್ದೆ, ಆಕ್ಚುಲಿ ಕವರ್ ಹಾಕ್ಬಿಟ್ಟು ವಿಡಿಯೋ ಮಾಡಿದ್ದು. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಬಟ್ ಆದ್ರೆ ಆ ಲೆವೆಲಿಗೆ ಬಂದಿಲ್ಲ ಅದು. ಬಟ್ ಆದ್ರೆ ಆ ಮಳೆಯಲ್ಲಿ ನಿಜವಾಗ್ಲೂ ವಿಡಿಯೋನೇ ತೆಗಿಯಕ್ಕಾಗ್ತಾ ಇಲ್ಲ, ಸರಿ ಹೊಡಿತದೆ ಮಳೆ ಮಾತ್ರ. ಆಮೇಲೆ ಇನ್ನೊಬ್ಬ ಯಾರೋ ಕಾರ್ನವ್ರು ಹಿಂಗೆ ಸ್ಪೀಡಾಗಿ ಹೋದ್ರು, ಅವ್ರು ಹೋಗಿದ ಹೊರತಕ್ಕೆ ನೀರು ನಿಂತಿತ್ತು ಅನ್ಸುತ್ತೆ. ಕಂಪ್ಲೀಟ್ ನೀರು ನನ್ನ ಮೇಲೆ ಬಿತ್ತು, ಏನೇನೋ ಕಾಣ್ತಿರ್ಲಿಲ್ಲ ರೋಡು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ. ಬೆಳಗ್ಗೆ ಬರ್ಬೇಕಾದ್ರೆ ಇನ್ನು ಕ್ಲೀನಾಗಿ ಲೂವ್ ಮಾಡ್ಕೊಂಡ್ ಬಂದೆ ಚೈನ್ನ. ಅಲ್ಲಿಂದ ಒಂದು ಎಷ್ಟು 150 ಕಿಲೋಮೀಟರ್ ಅಷ್ಟೇ ಹೊಡೆದಿದ್ದು. ಯಪ್ಪ ಕಂಪ್ಲೀಟ್ಲಿ ಡ್ರೈ ಆಗೋಗಿದೆ ಚೈನು. ನನಗನ್ಸಿದ್ದು ಈ ಟ್ರಿಪ್ಪಲ್ಲಿ ನಾವು ಭಾಳ ಪ್ಲೇಸ್ಗಳು ಕವರ್ ಮಾಡ್ತೀವಿ, ಮತ್ತೆ ಡಿಸ್ಟೆನ್ಸು ತುಂಬ ದೂರ ಇರುತ್ತೆ. ರೋಡ್ ನೋಡ್ರಿ ಎಷ್ಟು ಖಾಲಿ ಇದೆ, ಆರಾಮಾಗಿ ಹೊಡಿಬೋದು. ಸೊ ಬೇಲೂರು ರೀಚ್ ಆಗಿ ಅಲ್ಲಿಂದ ಹಿಂಗೆ ಒಳಗೆ ಹೋಗ್ತಾ ಇದ್ದೀವಿ. ರೋಡ್ ಮಾತ್ರ ಸಕ್ಕತ್ತಾಗಿದೆ ಇದು. ಅಬ್ಬಾ ಇಲ್ಲಿ ನೋಡ್ರಿ, ಒಳ್ಳೆ ಮರ, ಈ ಕಡೆ ಮರ ಈ ಕಡೆ ಮರ, ಒಳ್ಳೆ ವೆಲ್ಕಮ್ ಕೊಟ್ಟಂಗಿದೆ. ಇಲ್ಲ ಮಳೆನೇ ಇಲ್ಲಪ್ಪ, ಅಲ್ಲಂತರೂ ಬೆಳಗ್ಗೆ ಸರ್ರೆ ಹೊಡಿತು. ಕೈ ಗ್ಲೌಸು ಶೂಸು ಮತ್ತಿನ್ನು ಆ ರೈನ್ ಕೋಟೆಲ್ಲ ಇದಾಗಿ ಒಳಗಡೆ ಎಲ್ಲ ನೀರು ಹೋಗಿತ್ತು, ಅಷ್ಟು ಮಳೆ ಹೊಡೆದಿತ್ತು. ಅದೆಲ್ಲ ಈಗ ಒಣಗ್ತಾ ಇದೆ ಈ ಬಿಸಿಲಿಗೆ, ಅಷ್ಟೊಂದು ಬಿಸಿಲಿದೆ ಇಲ್ಲಿ. ಟೈಮ್ ಬಂದ್ಬಿಟ್ಟು 10:30 ಆಯಿತು. ಈಗ ನಮ್ಮ ಪಯಣ ಚಾರ್ಮುಡಿ ಘಾಟ್ನತ್ತ ಚಾರ್ಮುಡಿ ಘಾಟ್ನ ಹತ್ತಿರ. ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಲಿ ಹಿಡಿಯುತ್ತೆ. ಸೊ ಚಾರ್ಮುಡಿ ಘಾಟ್ ಮೇಲೆ ಸೂರ್ಯ ದೇವ ಟೆಂಪಲ್ ಅಂತ ಇದೆ, ನಾನು ಆವಾಗಲೇ ಹೇಳಿದ್ನಲ್ಲ, ಆ ಟೆಂಪಲಿಗೆ ಹೋಗ್ತೀವಿ. ಅಯ್ಯಯ್ಯ ಮಳೆ ಫುಲ್ ಮೋಡ ಆಗಿದೆ, ನೋಡೋಣ ಹೆಂಗಿರತ್ತೆ ಅಂತ ವ್ಯೂ. ನೋಡ್ರಿ ಆಗಲೇ ಒಂಥರ ಫುಲ್ಲು ಡಾರ್ಕ್ ಆಗ್ಬಿಟ್ಟಿದೆ ಅಲ್ಲೆಲ್ಲ, ಡಾರ್ಕ್ ಆಗಿದೆಯಾ? ಇಲ್ಲ ನಾನು ವಯಸ್ಸರು ಹಾಕೊಂಡಿದ್ದೀನಲ್ಲ, ಅದಕ್ಕೆ ಹಂಗೆ ಕಾಣಿಸ್ತಾ ಇದೆ. ಸಾರಿ. ಹೌದಲ್ವಾ, ನನಗೆ ಈ ಲಾಜಿಕ್ಕೇ ಗೊತ್ತಿರಲಿಲ್ಲ. ಹೆಂಗ್ ನನ್ನ ಮಗ ಅಂದಮೇಲೆ ಇವಳು ಹೇಳ್ದಂಗೆ ಫಾಲೋ ಮಾಡಬೇಕು. ನಮ್ಮ ಹುಡುಗರು ಗಾಡಿನ ಮಲಗಿಸಿ ಹೊಡಿತಾ ಇದ್ದಾರೆ ಸುಮ್ಮನೆ. ನಾನು ಆ್ಯಕ್ಚುಲಿ ಚಾರ್ಮುಡಿ ಘಾಟಿಗೆ ಬಂದಿಲ್ವಾ ಒಂದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನನಗೆ ಘಾಟಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. 0.5 ತಾನೇ ಇಟ್ಟಿದೆಯಾ? 0.6 ಬಂದರು ಘಾಟಿ ಸ್ಟಾರ್ಟಾ ಈಗ ಸ್ಟಾರ್ಟಾ? ಅದೇ ಸಾಕತ್ತಾ ಇದೆ ಇವು. ರೋಡ ಕಾಣ್ತಿಲ್ಲ ಗುರು, ಅಯ್ಯ ರೋಡೇ ಕಾಣ್ತಿಲ್ಲ, ಲಿಟ್ರಲಿ ಏನೇನೋ ಕಾಣ್ತಾ ಇಲ್ಲ. ಯಪ್ಪ ಬೈಕ್ ಹಾಕೊಂಡವ್ರಿಲ್ಲಲ್ಲ, ನಾನೇನಾರ ಫಾಗ್ ಲೈಟ್ ಹಾಕಿದ್ದಿದ್ರೆ ಗುರುವೇ ಕತೆ ಗಾನು. ಯಪ್ಪ ನಾನು ಹಾಕ್ಬೇಕು ಅನ್ಕೊಂಡೆ, ಚೆನ್ನಾಗಿ ಕಾಣುತ್ತೆ ವ್ಯೂ ಅಂತ, ಜಸ್ಟು ಮಿಸ್ಸು. ಹಾಕಿದ್ರೆ ಅವ್ರು ಹಾಕ್ಕೊಂಡಿರೋರು ಬಾರಾಜ ಅಂತೇಳಿ. ಓ ಇಲ್ಲೆಲ್ಲ ಸ್ಲೈಡ್ ಆಗಿದೆಯಾ ಅಂತ, ಲ್ಯಾಂಡ್ ಸ್ಲೈಡ್ ಇಲ್ಲೂ ಆಗಿದೆಯಾ? ನನಗೆ ಕಾಣಿಸ್ತಾ ಇರೋದು ಅಂದರೆ ಅಲ್ಲಿ ಡಾಮಿನರ್ ಹೋಗ್ತಿದೆಯಲ್ಲ ನಮ್ಮದು, ಅದೊಂದೇ ಕಾಣಿಸ್ತಾ ಇರೋದು, ಅದು ಬಿಟ್ಟು ಇನ್ನೇನು ಕಾಣಿಸ್ತಾ ಇಲ್ಲ ರೋಡು. ಮುಂದೆ ಅಂತೂ ನೋಡ್ರಿ KSRTC ಹೆಂಗೆ ಬರ್ತದೆ ಗೊತ್ತೇ ಆಗಲ್ಲ ಗುರು. ಅಬ್ಬಾ ಇಲ್ಲಿ ರೈಟಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿದೆ, ಫುಲ್ಲು ಗ್ರೀನ್ರಿ. ಅಬ್ಬಾ ಆ ಬಂಡೆ ಎಲ್ಲ ಗ್ರೀನ್ ಕಾಣ್ತಾ ಇದೆ. ಮಳೆ ಬರ್ತಿದ್ಯಾ ಅಥವಾ ಇಬ್ಬನಿ ಬೀಳ್ತಾ ಇದೆಯಾ ಒಂದು ಗೊತ್ತಾಗ್ತಾ ಇಲ್ವೇ? ಜಾಕೆಟ್ ಬಿತ್ತು. ಸದ್ಯ ನಾನು ಹಿಂದೆ ಇದ್ದಿದ್ದು ಒಳ್ಳೇದಾಯ್ತು ಅನ್ಸುತ್ತೆ. ಇಲ್ಲ ಅಂದಿದ್ರೆ ಜಾಕೆಟ್ ಹೋಗಿರೋದು. ಅಯ್ಯೋ
ಏನಪ್ಪ ಇದೆಲ್ಲ ಯಾಕ್ರೋ ಇದು ಅಂತಮ್ಮ ಹುಡುಗರು ಅಭಿಮಾನಕ್ಕೆ ಯಾರನ್ನು ಹಾಕ್ತಾರ ಹಬ್ಬನು ಮಾಡ್ತಾರ ಬೇಡ ಅನ್ಬಾರ್ದು ನಡಿ. ಮೀನ ಹನಿಯೋಳೆ ಮೀನ ಕಣ್ಣೋಳೆ ಸೊಬಗ ನೀ ತಂದಿದೆ ಅಂಶ ನಡೆಯೋಳೆ ಜೀವ ಚೆಂದೆಂದಿದೆ. ಲೊಕೇಶನ್ಗಳೆಲ್ಲ ನೋಡ್ತಾ ಇದ್ರೆ ಹಂಗೆ ಆಟೋಮೆಟಿಕ್ ಆಗಿ ಹಾಡು ಬರ್ತಾ ಇರುತ್ತೆ. ಈ ಯಾರ ಹೊಸ್ದಾಗಿ ಮದುವೆ ಆಗೋರು ಇರ್ತಿರಲ್ಲ ಅವ್ರಿಗಂತೂ ಒಳ್ಳೆ ಲೊಕೇಶನ್ ನೋಡ್ರಿ ಇಲ್ಲಿ ಫೋಟೋ ತಗೊಳಕ್ಕೆ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿ. ಮಾಡ್ತಾರಲ್ಲ ವೆಡ್ಡಿಂಗ್ ಫೋಟೋಗ್ರಫಿ ಅಲ್ಲಲ್ಲ, ಮದುವೆಗೂ ಮುಂಚೆ ಏನೋ ಒಂದು ಮಾಡ್ತಾರೆ ಪ್ರೀ ವೆಡ್ಡಿಂಗ್ ಫೋಟೋಶೂಟ್. ಅದಕ್ಕೆಲ್ಲ ಒಳ್ಳೆ ಲೊಕೇಶನ್ ಇದು, ಚಿಂದಿದೆ. ಮನೆ ನೋಡ್ತೀರ ಡಿಸ್ಟರ್ಬಿಂಗ್ ಮಾಡ್ತೀಯಾ? ಕಾಪಾಡಪ್ಪ ದೇವ್ರೆ, ಎಲ್ಲರನ್ನೂ ಕಾಪಾಡು, ನನ್ನ ಸ್ಪೆಷಲಾಗಿ ಕಾಪಾಡು. ಒಂದೊಂದು ಸೀನು ಹೆಂಗಿದೆ ಅಂದರೆ ಮುತ್ತುಗಳಿದ್ದಂಗಿದ್ದಾವೆ. ಅಲ್ಲಿ ನೋಡ್ರಿ ಹೆಂಗೆ ಕಾಣಿಸ್ತದೆ. ಅಯ್ಯಪ್ಪ ಫುಲ್ಲು ಅದೇನು ಈ ಬೇಸಿಗೆಗಾಲಕ್ಕೆ ಬಂದರೆ ಇಲ್ಲೆಲ್ಲ ಇದು ಕಾಣುತ್ತೆ ಬಂಡೆಗಳೆಲ್ಲ. ಈಗ ಹೆಂಗೆ ಅಂದರೆ ಅದ್ರ ಮೇಲೆಲ್ಲ ಗಿಡ ಬೆಳ್ಕೊಂಡ್ಬಿಟ್ಟಿದ್ದಾವೆ, ಹಸಿರು ಕಾಣುತ್ತಿದ್ದು ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದು. ಅಯ್ಯೋ ವರ್ತು ವರ್ಮ. ಅಯ್ಯೋ ಈ ಕಾಣಿಸ್ತಿದೆ ನೋಡ್ರಿ ವಿವೋ ಚಿಂದಿ. ಯಪ್ಪ ಈ ಕ್ಲಿಯರ್ ಆಗ್ತಾ ಇದೆ ಕೆಳಗಲ್ಲೆಲ್ಲ, ಸಾಕದ ಕಾಣಿಸ್ತದೆ. ನನಗೆ ಅನ್ಸಿದ್ದು ಲೆನ್ಸ್ ಮೇಲೆ ಏನಾರು ನೀರು ಕೂತಿತ್ತು ಅಂದರೆ ವೀವೆಲ್ಲ ಡಮಾರು. ಒಂದ್ಸಲ ಹಂಗೆ ಲೆನ್ಸನ್ನ ಒರೆಸ್ಬಿಡೋಣ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.